ನಮಸ್ಕಾರ ಬಂಧುಗಳೇ, ನಾನು ತೋರಿಸಿರುವಂತ ಜಾಗ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಚಕ್ಕೋಡು ಮತ್ತೆ ಚಿಕ್ಕನಲ್ಲೂರು ಗ್ರಾಮದ ಮಧ್ಯೆ ಬರುವಂತಹ ಬಸ್ ನಿಲ್ದಾಣ ಇದು. ಈ ಬಸ್ ನಿಲ್ದಾಣದ ಅವ್ಯವಸ್ಥೆಗಳನ್ನು ನೀವು ನೋಡ್ತಾ ಇದ್ದೀರಾ. ಈ ತರ ಅವ್ಯವಸ್ಥೆ ಇದೆ ಅಂತ ಹೇಳಿ ನಾನು ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಮನವಿ ಮಾಡ್ಕೊಂಡಿದ್ದೀನಿ, ಇದನ್ನು ಸರಿಪಡಿಸ್ಕೊಡಿ ಅಂತ ಹೇಳಿ. ಆದ್ರೆ ಯಾವುದೇ ಒಂದು ಮನವಿಯು ಕೂಡ ಯಾವುದೇ ಸ್ಪಂದನೆ ಸಿಕ್ಕಿರ್ಲಿಲ್ಲ. ನಾನು ಈ ತರ ಇಲ್ಲಿ ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ನಾನು ಗ್ರಾಮ ಸಭೆಗೆ ಹೋದೆ. ಗ್ರಾಮ ಸಭೆಯಲ್ಲಿ ಎಲ್ಲಾ ಜನಪ್ರತಿನಿಧಿಗಳು ಇರ್ತಾರೆ, ಮತ್ತೆ ಅಲ್ಲಿ ಸಾರ್ವಜನಿಕರು ಇರ್ತಾರೆ. ಇದನ್ನ ನೇರವಾಗಿ ಈ ವಿಷಯ ತಿಳಿಸಿ ಇದಕ್ಕೊಂದು ಅಂತ್ಯ ಕಾಣಿಸ್ಬೇಕು ಅಂತ ನಾನು ಗ್ರಾಮ ಸಭೆಗೆ ಹೋದೆ. ಆಗ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಅದನ್ನಕ್ಕೆ ಸ್ಪಂದಿಸಿ ಇಲ್ಲಿ ಅಕ್ಕಪಕ್ಕದಲ್ಲಿ ಸ್ವಲ್ಪ ಸ್ವಚ್ಛತೆಗೊಳಿಸಿ ಈ ಬಸ್ ನಿಲ್ದಾಣ ಕೂಡ ಸ್ವಚ್ಛತೆಗೊಳಿಸಿದ್ದಾರೆ. ಹೀಗೆ ನಮ್ಮ ಪರಿಸರ, ನಮ್ಮ ಸುತ್ತಮುತ್ತಲಿನ ಎಲ್ಲ ಜಾಗಗಳು ಸ್ವಚ್ಛವಾಗಿರ್ಬೇಕು, ಮತ್ತೆ ಒಂದು ಉತ್ತಮ ಸಮಾಜಕ್ಕಾಗಿ ಈ ತರದ ಕೆಲಸಗಳನ್ನ ಮಾಡಬೇಕು. ಹಾಗೆ ನಾವು ಯುವಕರು ಆದವರು ಇದ್ರ ಬಗ್ಗೆ ಗಮನ ಹರಿಸಿ ಇಲ್ಲಿ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಏನ್ ನಡೀತಿದೆ, ಮತ್ತೆ ಗ್ರಾಮ ಸಭೆಗಳಿಗೆ ಭೇಟಿ ನೀಡಿ, ಮತ್ತೆ ಗ್ರಾಮಗಳು ಉದ್ಧಾರ ಆದ್ರೆ ಮಾತ್ರ ದೇಶಗಳು ಉದ್ಧಾರ ಆಗೋದು ಅನ್ನೋದು ಎಲ್ರಿಗೂ ಗೊತ್ತಿರೋಂತ ವಿಚಾರ. ಹಾಗಾಗಿ ಇಂತಹ ಕೆಲಸಗಳನ್ನ ಯುವಕರು ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ, ಇದಕ್ಕೆ ಸಾಕಷ್ಟು ಏನು ನಿಮ್ಮ ಖರ್ಚು ವೆಚ್ಚಗಳೇನಾಗಿರಲ್ಲ, ಒಂದು ಪತ್ರ ಬರೆಯುವಂಥದ್ದು, ಅದಕ್ಕೆ ಏನು ಸ್ಪಂದಿಸಿಲ್ಲ ಅಂತ ಹೇಳಿದ್ರೆ ಇಂತಹ ಒಂದು ಕೆಲಸ ಮಾಡ್ಬೇಕಾಗತ್ತೆ. ನಾನು ಸತೀಶ್ ಅಂಗಡಿ ಅಂತ ಹೇಳಿ, ಶ್ರಮಜೀವಿ ಕಟ್ಟಡ ಕಾರ್ಮಿಕರ ಸಂಘದ ನಿರ್ದೇಶಕರು, ಕರ್ನಾಟಕ ರಾಜ್ಯ ರೈತ ಸಂಘದ ಶಿವಮೊಗ್ಗ ಜಿಲ್ಲಾ ಕಾರ್ಯದರ್ಶಿ. ಈ ತರ ಕೆಲಸಗಳಿಗೆ ಯುವಕರು ಅತಿ ಹೆಚ್ಚು ನೀವು ಪ್ರೋತ್ಸಾಹ ಕೊಡಬೇಕು.